ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಲೋಕರಕ್ಷಕನಾಗಿ ಬಂದಂತ ಸತ್ಯವನ್ನ, ಸತ್ಯ ಬೋಧನೆಯನ್ನ ಕೇಳಿ ಆತನ ಶಿಲುಬೆಯ ಮೂಲಕ ಸಿದ್ಧಪಡಿಸಿದಂತಹ ರಕ್ಷಣೆಯನ್ನ ತಮ್ಮದಾಗಿಸಿಕೊಂಡು, ರಕ್ಷಣೆ ಎಂದರೆ ನಾನು ಪಾಪಿ ಎಂಬುದಾಗಿ ತಿಳಿದುಕೊಂಡು, ನಾನು ಶಾಪಗ್ರಸ್ತನೆಂಬುದಾಗಿ ಗ್ರಹಿಸಿಕೊಂಡು, ನನಗೆ ಒಂದು ದಿವಸ ಮರಣವಿದೆ ಎಂಬುದನ್ನು ತಿಳಿದುಕೊಂಡು, ನಂತರ ನನಗೆ ನ್ಯಾಯ ತೀರ್ಪು ಇದೆ ಎಂಬುದು ಸತ್ಯವನ್ನು ಗ್ರಹಿಸಿಕೊಂಡು, ಮುಂದೊಂದು ದಿವಸ ಭಯಂಕರವಾದಂತಹ ಬೆಂಕಿ ಗಂಧಕಗಳು ಉರಿಯುವ ಕೆರೆ, ನರಕ ಶಿಕ್ಷೆ, ಲೇಕ್ ಆಫ್ ಫೈರ್ ಇದೆ ಎನ್ನುವ ಸತ್ಯವನ್ನ ಗ್ರಹಿಸಿಕೊಂಡವರು ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ಭಯಂಕರವಾದ ಪ್ರಪಾತಕ್ಕೆ ಮರುಕುಲ ಹೋಗಬಾರದು ಎಂಬುದಾಗಿ ಹೇಳಿ, ಯಾವ ಪಾಪವು, ಯಾವ ಶಾಪವು, ಯಾವ ಮರಣವು, ಯಾವ ನ್ಯಾಯ ತೀರ್ಪು, ಯಾವ ಬೆಂಕಿ ಕೆರೆ ನಮ್ಮನ್ನ ನಾಶನಕ್ಕೆ ಕೊಂಡೊಯ್ಯುತ್ತಿತ್ತೋ, ಅಥವಾ ಇದೆಲ್ಲವೂ ನಮ್ಮನ್ನ ದೇವರಿಂದ ದೂರ ಮಾಡಿ ನಮ್ಮನ್ನ ನರಕ ಪಾತ್ರರನ್ನಾಗಿ ಮಾಡಿತ್ತೋ, ಅದರಿಂದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರ ದೇವರು 2000 ವರ್ಷಗಳ ಹಿಂದೆ ಇದನ್ನ ನೆರವೇರಿಸಿದರು. ಇದು ಪುರಾತನ ಕಾಲದಲ್ಲಿ, ಅಂದರೆ ಪ್ರವಾದಿಗಳ ಮೂಲಕ, ಪವಿತ್ರ ಬರಹಗಳ ಮೂಲಕ ದೇವರು ಅದನ್ನು ಪ್ರಕಟಿಸಿದ. ಆ ಪ್ರಕಟಣೆಯಂತೆ 2000 ವರ್ಷದ ಹಿಂದೆ ಈ ಘಟನೆಯು ನಡೆದು ಹೋಯಿತು. ಯೇಸು ಕರ್ತನ ಶಿಲುಬೆಯ ಮೂಲಕ ಅದು ನೆರವೇರಿಸಲ್ಪಟ್ಟಿತು. ಸೈತಾನನ ತಲೆಯು ಜಜ್ಜಲ್ಪಟ್ಟಿತು. ರಕ್ಷಣೆಯು ಸಿದ್ಧವಾಯಿತು. ಕೃಪೆಯಿಂದ ರಕ್ಷಣೆಯನ್ನು ಹೊಂದುವುದಕ್ಕೆ ಸುವಾರ್ತೆಯು ಸಾರಲ್ಪಟ್ಟಿತು. ಪುಣ್ಯಕ್ರಿಯೆಗಳ ಮೂಲಕ ಅಲ್ಲ, ದಾನ ಧರ್ಮಗಳ ಮೂಲಕ ಅಲ್ಲ, ಒಳ್ಳೆಯದನ್ನ ಮಾಡುವುದರ ಮೂಲಕ ಅಲ್ಲ, ಆದರೆ ಆ ರಕ್ಷಣೆಯು ನಂಬಿಕೆಯ ಮೂಲಕ, ದೇವರ ಕೃಪೆಯಿಂದ ದೊರಕುವಂಥದ್ದು, ಪಶ್ಚಾತ್ತಾಪ ಪಡುವುದರ ಮೂಲಕ ದೊರೆಯುವಂಥದ್ದು. ಅದನ್ನ ನಂಬಿಕೆಯ ಮೂಲಕ ಯಾವ ವ್ಯಕ್ತಿಯು ತನ್ನದಾಗಿಸಿಕೊಂಡು ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆದುಕೊಂಡಿದ್ದಾನೋ, ಅಂದರೆ ರಕ್ಷಣೆಯನ್ನು ನಾನು ಹೊಂದಿದ್ದೇನೆ ಎಂಬುದನ್ನು ದೃಢಪಡಿಸಿಕೊಂಡು, ಆ ರಕ್ಷಣೆಯನ್ನು ದೃಢಪಡಿಸುವುದಕ್ಕೋಸ್ಕರ ಪವಿತ್ರಾತ್ಮನು ಮುದ್ರೆಯನ್ನು ಹಾಕಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಲ್ಲಿ ಬರೆದಿದ್ದೇನೆಂದ್ರೆ, ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆಯ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟಂತೆ ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿದ್ದರೆ. ಹಾಗಿರುವಾಗ ಇದು ರಕ್ಷಣೆಯ ಭರವಸೆ. ರಕ್ಷಣೆಯನ್ನು ದೇವರು ಕೊಟ್ಟಿದ್ದಾನೆ ನಮಗೆ. ಈ ರಕ್ಷಣೆಯನ್ನು ನಾನು ಹೊಂದಿದ್ದೇನೆ ಎನ್ನುವುದರ ಭರವಸೆ. ಆ ಭರವಸೆಯಿಂದ ಉಂಟಾಗುವ ಪವಿತ್ರಾತ್ಮನ ಫಲಗಳೇ ನಾವು ರಕ್ಷಣೆಯನ್ನು ಹೊಂದಿದ್ದೇವೆ ಎನ್ನುವುದನ್ನು ಲೋಕಕ್ಕೆ ತೋರಿಸುವಂಥದ್ದು. ಈ ರಕ್ಷಣೆಯನ್ನು ಹೊಂದಿಕೊಂಡು ಭಯದಿಂದ, ಭಕ್ತಿಯಿಂದ ಕರ್ತನ ಮಾರ್ಗದಲ್ಲಿ ನಡೆದುಕೊಳ್ಳುವವರಿಗೋಸ್ಕರ ಇದು ಸಂಭವಿಸುವುದು. ಅರ್ಥವಾಯಿತೆ? ಇದು ಯಾರಿಗೆ ಸಂಭವಿಸುವುದು ಎಂಬುದಾಗಿ ಹೇಳಿದರೆ, ಈ ಅನುಭವಕ್ಕೆ ಬಂದಂತಹ ಭಕ್ತರಿಗೆ ಇದು ಸಂಭವಿಸುವುದು. ಈ ಭಕ್ತರನ್ನ ದೇವರು ಮುಂದೆ ಈ ಮಹಾ ಸಂಕಟ ಕಾಲ ಈ ಲೋಕಕ್ಕೆ ಬರಲಿಕ್ಕೆ ಉಂಟು. ದೇವರು ಭೂನಿವಾಸಿಗಳನ್ನ ಪರೀಕ್ಷಿಸುವುದಕ್ಕೋಸ್ಕರ ಒಂದು ಮಹಾ ಸಂಕಟ ಕಾಲವನ್ನು ತರಲಿಕ್ಕಿದ್ದಾನೆ. ಆ ಸಂಕಟ ಕಾಲದಿಂದ ದೇವಜನರನ್ನು ತಪ್ಪಿಸುವುದಕ್ಕೋಸ್ಕರ ದೇವರು ಯೋಚಿಸಿ ತೀರ್ಮಾನಿಸಿ ಮೊದಲೇ ಹಾಕಿಕೊಂಡ ಕಾರ್ಯಕ್ರಮವೇ ಯೇಸು ಕ್ರಿಸ್ತನ ಆಗಮನ. ಯೇಸು ಕ್ರಿಸ್ತನ ಮೊದಲನೇ ಆಗಮನ ರಕ್ಷಕನಾಗಿ ಆತನು ಬಂದ ಆಗಮನವಾದರೆ, ಈಗ ಬರುವ ಆಗಮನ ಆತನು ಗೌಪ್ಯವಾಗಿ ಬರುವ ಆಗಮನವಾಗಿದೆ. ಆ ಆಗಮನವು ಗೌಪ್ಯವಾಗಿ, ಗುಪ್ತವಾಗಿ, ರಹಸ್ಯವಾಗಿ, ಇದು ಯಾರಿಗೂ ಕೂಡ ಕೇಳುವುದಿಲ್ಲ. ಪ್ರಿಯ ಸಹೋದರ ಸಹೋದರಿ, ಈ ವಿಷಯವು ಕೇಳುವುದು ಕೇವಲ ರಕ್ಷಣೆಯನ್ನು ತಮ್ಮದಾಗಿಸಿಕೊಂಡು, ರಕ್ಷಣೆಯ ಹೊಂದಿದ್ದನ್ನ ಭರವಸೆ ಮಾಡಿಕೊಂಡು ಅಥವಾ ದೃಢಪಡಿಸಿಕೊಂಡು ಅದರ ಫಲಗಳನ್ನು ಲೋಕಕ್ಕೆ ತೋರಿಸುವ ಭಕ್ತರಿಗೆ ಮಾತ್ರ ಈ ವಿಷಯವು ಕೇಳುತ್ತದೆ. ಈಗ ನಾನು ಇಲ್ಲೊಂದು ಮಾತನ್ನು ಓದಿದ್ದೇನೆ ಅಂತ ಹೇಳಿದ್ರೆ, ಪಕ್ಕನೆ ನಾವು ಒಯ್ಯಲ್ಪಡಬೇಕು, ಅಂದ್ರೆ ರ್ಯಾಪ್ಚರ್ ಆಗಬೇಕು. ಪಕ್ಕನೆ ಎಲ್ಲಿಗೆ ಒಯ್ಯಲ್ಪಡುತ್ತೇವೆ, ಯಾಕೆ ಒಯ್ಯಲ್ಪಡುತ್ತೇವೆ? ಇದು ನಮ್ಮ ಮುಂದಿರುವಂತಹ ಪ್ರಶ್ನೆಗಳು. ಎಲ್ಲಿಗೆ ಒಯ್ಯಲ್ಪಡುತ್ತೇವೆ ಎಂಬುದಾಗಿ ಹೇಳಿದರೆ, ನಾವು ಮಧ್ಯ ಆಕಾಶಕ್ಕೆ ಒಯ್ಯಲ್ಪಡುತ್ತೇವೆ. ಹಾಗಾದ್ರೆ ಎಷ್ಟು ಆಕಾಶಗಳಿವೆ ಎಂಬ ಪ್ರಶ್ನೆ ನಿಮಗೆ ಬರಬಹುದು. ಎಷ್ಟು ಆಕಾಶಗಳಿವೆ ಎಂದು ದೇವರ ವಾಕ್ಯದ ಪವಿತ್ರ ಬರಹದ ಮೂಲಕ ನಾನು ನಿರೂಪಿಸುತ್ತಾ ಹೋಗುವುದಾದ್ರೆ ಅದಕ್ಕೆ ಮತ್ತಷ್ಟು ಸಮಯ ಹೋಗಬಹುದು. ಒಂದೆರಡು ಮಾತಿನಲ್ಲಿ ಸಂಕ್ಷಿಪ್ತವಾಗಿ ನಾನು ತಿಳಿಸುವುದಾದ್ರೆ, ಭೂಮಿಯಿಂದ ನಾವು ಲೆಕ್ಕ ಹಾಕುತ್ತಾ ಹೋಗುವುದಾದ್ರೆ, ಮೊದಲನೇದಾಗಿ ನಮಗೆ ಸಿಗುವುದು ವಾಯುಮಂಡಲವು, ಎರಡನೇದಾಗಿ ನಮಗೆ ಸಿಗುವುದು ನಕ್ಷತ್ರ ಮಂಡಲವು, ಮೂರನೇದಾಗಿ ನಮಗೆ ಸಿಗುವುದು ಮಧ್ಯ ಆಕಾಶ, ನಾಲ್ಕನೇದಾಗಿ ನಮಗೆ ಸಿಗುವುದು ಪರದೇಶ, ಐದನೇದಾಗಿ ನಮಗೆ ಸಿಗುವುದು ಪರಲೋಕ. ಇವು ಆಚೆಯಿಂದ ಲೆಕ್ಕ ಹಾಕಿದರೆ
ಮೂರನೇ ಆಕಾಶವಾಗಿಯೇ ಮಧ್ಯ ಆಕಾಶವು ಬರುತ್ತದೆ. ಈಚೆಯಿಂದ ಲೆಕ್ಕ ಹಾಕಿದ್ರೂ ಕೂಡ ಮಧ್ಯ ಆಕಾಶವಾಗಿಯೇ ಮೂರನೇ ಆಕಾಶ ಬರುತ್ತದೆ. ಅದಕ್ಕೆ ಪೌಲನು ಕೊರಿಂಥ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾನೆ. 2 ಕೊರಿಂಥ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಅಲ್ಲಿ ಬರೆದಂತ ಮಾತೇನೆಂದ್ರೆ ಬಹಳ ಅದ್ಭುತವಾದಂತ ಸತ್ಯ. ಅದು ನಮಗೆ ಅದು ಮೂರನೇ ಆಕಾಶ ಎಂದು ನಿರೂಪಿಸುವುದಕ್ಕಿರುವಂತ ಒಂದು ವಚನ. 2ನೇ ವಚನ 12ನೇ ಅಧ್ಯಾಯ 2 ಕೊರಿಂಥ 12ನೇ ಅಧ್ಯಾಯ ವಚನ 2. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ಅವನು 14 ವರ್ಷಗಳ ಹಿಂದೆ ಮೂರನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹ ಸಹಿತನಾಗಿ ಒಯ್ಯಲ್ಪಟ್ಟನು, ದೇಹ ರಹಿತನಾಗಿ ಒಯ್ಯಲ್ಪಟ್ಟನು. ನಾನರಿಯೇ ದೇವರೇ ಬಲ್ಲನು. ನೋಡಿ, ನಾನರಿಯೇ ದೇವರೇ ಬಲ್ಲನು. ಹಾಗಿದ್ದರೆ ಆಚೆಯಿಂದ ಲೆಕ್ಕ ಹಾಕಿದ್ರು ಅದು ಮೂರನೇ ಆಕಾಶ, ಈಚೆಯಿಂದ ಲೆಕ್ಕ ಹಾಕಿದ್ರು ಮೂರನೇ ಆಕಾಶ. ದೇವರು ನಮ್ಮನ್ನ ಆ ಮೂರನೆಯ ಆಕಾಶಕ್ಕೆ ಕಣ್ಣು ರಪ್ಪೆ ಹೊಡೆಯುವಷ್ಟರೊಳಗಾಗಿ ಈ ಕಾರ್ಯವನ್ನು ಮಾಡಿ ಆತನು ನಮ್ಮನ್ನು ಕರೆದುಕೊಳ್ಳುತ್ತಾನೆ. ಪ್ರಿಯರೇ, ಈ ಕಾರ್ಯವನ್ನು ಮಾಡಿ ಆತನು ಕರೆದುಕೊಳ್ಳುವಾಗ ಒಂದು ವಚನ ಇಲ್ಲಿ ನಮಗೆ ಬರೆದಂತ ಸಂಗತಿಯನ್ನು ನಾನು ಈಗಾಗಲೇ ನಿಮಗೆ ಓದಿದ್ದೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರುವಂತಹ ಸಂದರ್ಭದಲ್ಲಿ ಆಗುವ ಕಾರ್ಯವೇನೆಂದ್ರೆ, ಕರ್ತನು ತಾನೇ ಆಜ್ಞಾ ಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ನೋಡಿ, ಇಲ್ಲಿ 3 ಶಬ್ದಗಳು ಬಳಕೆಯಾಗಿವೆ. ಮೊದಲನೇದಾಗಿ ಆಜ್ಞಾಘೋಷದೊಡನೆ, ಎರಡನೇದಾಗಿ ಪ್ರಧಾನ ದೂತನ ಶಬ್ದದೊಡನೆ, ಮೂರನೇದಾಗಿ ದೇವರ ತುತ್ತೂರಿ ಧ್ವನಿಯೊಡನೆ. ಪ್ರಿಯ ಸಹೋದರ ಸಹೋದರಿ, ಯಾವ ದೂತರು ಯೇಸು ಕರ್ತನು ಭೂಮಿಯಿಂದ ಎತ್ತಲ್ಪಟ್ಟಾಗ ಪರಲೋಕದಲ್ಲಿ ಆತನನ್ನು ಸ್ವಾಗತಿಸಿದರೋ, ಯಾವ ಮೇಘವು ಯೇಸು ಕ್ರಿಸ್ತನನ್ನು ಸ್ವಾಗತಿಸಿತೋ, ಅದೇ ಮೇಘದ ಮೂಲಕ ಯೇಸು ಕ್ರಿಸ್ತ ಭೂಮಿಗೆ ಬರುವುದಕ್ಕಿಂತ ಮುಂಚೆ ಆತನು ಗೌಪ್ಯವಾಗಿ ಮಧ್ಯ ಆಕಾಶಕ್ಕೆ ಬಂದು ಇಳಿಯುತ್ತಾನೆ.